never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love. ನಾನು ಮತ್ತು ಗುಂಡ ಸಾಂಗ್ ನೋಡಿದ್ರ ಬಂಟಿ ಬಗ್ಗೆ ಹೇಳ್ತಾರದಾದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಅಂತ ನೋಡಿದೀವಿ. ಹೆಂಗಾಯ್ತು ಸಿನಿಮಾಗೆ ಆಯ್ಕೆ ಇದು ಅಂತ, ಹೆಂಗ್ ಬಂತು ಇದು ಅಂತ ಆಪರ್ಚುನಿಟಿ ಬಂದು ನಮ್ಮ ಸ್ವಾಮಿಯವರೇ ಹೇಳಿದ್ದು. ಅದೊಂದು ಇದಿದೆ, ಸ್ವಾಮಿಯವರು ಇವನ್ನ ಹಾಕ್ಕೋಬೇಕು ಅಂತ, ರಘು ಸರು ಬೇಡ ಇವನು ಸೆಟ್ ಆಗಲ್ಲ ಅಂತ. ಲಾಸ್ಟ್ಗೆ ಇದು ಸಿಕ್ಕಿದ್ದು ನಮ್ಮ ಸ್ವಾಮಿಯವರಿಂದನೇ, ಅವ್ರದ್ದೇ ಹಠ, ಇಲ್ಲ ಇವನೇ ಬೇಕು ನಮಗೆ ನೀವು ನೋಡಿ ಅಂತ. ಆಮೇಲೆ ಎಲ್ಲ ಟ್ರೈನ್ ಅಪ್ ಮಾಡಿ ಸೆಲೆಕ್ಟ್ ಆದ ಲಾಸ್ಟಲ್ಲಿ ಅವನು. ಹೆಂಗಿತ್ತು ಶೂಟಿಂಗ್ ಟೈಮಲ್ಲಿ ಬಂಟಿದು ಹಾವ ಭಾವ ಮತ್ತೆ ಹೆಂಗೆ ನೀವು ಹೋಗಿದ್ರ ಸ್ಪಾಟ್ಗೆ? ನಾನು ಹೋಗಿದ್ದೆ ಸರ್, ಸೂಪರಾಗಿ ಮಾಡಿದ್ದಾರೆ, ಒಳ್ಳೊಳ್ಳೆ ಜಾಗ ಕರ್ಕೊಂಡು ಹೋಗಿದ್ದಾರೆ. ಏನಿದ್ರು ಎಲ್ಲ ನಮ್ಮ ಸ್ವಾಮಿ ಅಣ್ಣ ಎಲ್ಲ ಮಾಡಿಸಿರೋದು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಎಲ್ಲ ಅಲ್ಲಿ ರಘು ಅಣ್ಣನೂ ಸೂಪರಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿ ಎಲ್ಲ ಅಸಿಸ್ಟೆಂಟ್ ಇರಲಿ, ಎಲ್ಲ ಟೀಮ್ ಇರಲಿ ಅಣ್ಣ, ಸೂಪರಾಗಿ ನೋಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಶೂಟಿಂಗ್ ಪ್ಲೇಸ್ ಇದೆ ಸೇಫ್ಟಿಯಾಗಿ ನೋಡ್ಕೊಳ್ಳೋದು ಏನಿರಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೀವು ಎಷ್ಟು ವರ್ಷದಿಂದ ಈ ಒಂದು ಕೆಲಸ ಮಾಡ್ತೀರಾ ಅಂದರೆ ಪೆಟ್ಸ್ನ ಸಾಕ್ತಾ ಇದ್ದೀರಾ, ಮತ್ತು ಇಷ್ಟೊಂದು ಪ್ರಶಸ್ತಿ ಬಂಟಿ ಗೆದ್ದಿದ್ದಾನೆ, ಇದು ಹೆಂಗಾಯಿತು ಅಂತ? ನಾನು ಹುಟ್ಟಿದಾಗಿಂದ ನನ್ನ ಡಾಗ್ಸ್ ಜೊತೆನೇ ಹುಟ್ಟಿರೋದು. ನಮ್ಮ ಮನೆಯಲ್ಲಿ ನಮ್ಮಪ್ಪ ಒಂದು 13 ನಾಯಿ ಸಾಕಿದ್ರು, ಹೊರಗಡೆ ಒಂದು 30. ನಮ್ಮ ಮನೆಗೆ ಟ್ರೇಡ್ ಮಾರ್ಕ್ ಇದ್ದಿದ್ದೆ ನಾಯಿ ಮನೆ. ನಮ್ಮ ಮನೆಗೆ ಯಾರಾದರೂ ರಿಲೇಷನ್ ಬರಬೇಕು ಅಂದರೆ ನಾಯಿ ಮನೆ ಯಾವುದು ಅಂದರೆ ಯಾರು ಬೇಕಾದರೂ ಕರ್ಕೊಂಬಂದು ಬಿಡೋರು, ಆ ಥರ ಇದ್ದಿದ್ದು. ಅದಾದಮೇಲೆ ನಾನು ಹುಟ್ಟಿದ್ದಾಗಿಂದ ಅವ್ರ ಜೊತೆನೇ ಇರೋದ್ರಿಂದ ನನಗೆ ಅವ್ರನ್ನ ಬಿಟ್ಟು ಇರೋದಕ್ಕಾಗಲ್ಲ. ಇದಕ್ಕಿಂತ ಮುಂಚೆ ಒಂದು ಜರ್ಮನ್ ಶೆಪರ್ಡ್ ಇತ್ತು. ಆಗ ನಮಗೆ ಟ್ರೈನಿಂಗು ಅವೆಲ್ಲ ಏನೂ ಗೊತ್ತಿರಲಿಲ್ಲ. ನಮ್ಮ ಮನೆಗೆ ನಾವೇನು ಹೇಳ್ತೀವಿ ಅದು ಕೇಳ್ಕೊಂಡಿರೋದು. ಆಮೇಲೆ ಅವನು ತೀರ್ಕೊಂಡ್ಮೇಲೆ ಇವನ್ನ ತೊಗೊಂಡಾಗ ನನಗೊಂದು ಥಾಟ್ ಬಂತು. ಯಾಕಂದರೆ ನಮ್ಮ ಆಫೀಸ್ ಬಂದು ಇಂದಿರಾನಗರ, ಮನೆ ಇದ್ದಿದ್ದು ಬನಶಂಕರಿಲಿ. ಸೊ ತುಂಬ ಡ್ಯೂರೇಷನ್ ಜಾಸ್ತಿ ಆಗೋಯ್ತು, ಕರ್ಕೊಂಡು ಹೋಗಬೇಕು ಇವನ್ನ ಜೊತೆಯಲ್ಲಿ ಅನ್ನೋದು ಒಂದು ಥಾಟ್ ಇತ್ತು ನಮಗೆ. ಆಗ ನಾನು ಯೋಚನೆ ಮಾಡಿದೆ, ಟ್ರೈನಿಂಗ್ ಕೊಡಿಸ್ಬೇಕು. ಜರ್ಮನ್ ಶೆಪರ್ಡ್ ಅಂದರೆ ಜನ ಹೆದರ್ತಾರೆ, ಹತ್ರ ಬರೋಕ್ಕೆ ಹೆದರ್ತಾರೆ. ಇದು ಲ್ಯಾಬು, ಯಾರು ಕರೆದ್ರೂ ಹೋಗ್ಬಿಡ್ತಾರೆ, ಮಗು ಎಲ್ಲಾದರೂ ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ಭಯಕ್ಕೆ ನಾನು ಹುಡುಕ್ತಾ ಇದ್ದೆ ಟ್ರೈನಿಂಗ್ ಸೆಂಟರು. ಆಗ ಹುಡುಕಿದಾಗ ನನಗೆ ಸ್ವಾಮಿಯವ್ರ ತಮ್ಮ ಇದ್ದಾರೆ ವೇಣು ಅಂತ, ಅವ್ರ ನಂಬರು ಹೀಗೆ ಸಿಕ್ತು. ಅವರಿಗೆ ಒಂದು ದಿನ ಕಾಲ್ ಮಾಡ್ತಿದ್ದೆ, ಸರ್ ನಮ್ಮ ಮನೇಲಿ ಒಂದು ಪೆಟ್ಟಿದೆ, ಅದೊಂದು ಸ್ವಲ್ಪ. ಅವರು ಮರ್ತ್ಬಿಡೋರು, ಯಾಕಂದರೆ ಅವ್ರಿಗೆ ತುಂಬ ಕೆಲಸ ಜಾಸ್ತಿ. ಲಾಸ್ಟಲ್ಲಿ ಅದೇ ಹೇಳ್ತಾರಲ್ಲ, ನಮಗೆ ಋಣ ಇತ್ತು, ಸ್ವಾಮಿಯವ್ರ ಹತ್ರ ಹೋಗಬೇಕು, ಇಷ್ಟೆಲ್ಲ ಬರಬೇಕು ಅನ್ನೋದು ಒಂದು ಋಣ ಇತ್ತು. ಆ ಋಣದಿಂದ ಲಾಸ್ಟಲ್ಲಿ ಸ್ಕೂಲಿಗೆ ಹೋಗಿ ಸೇರ್ಕೊಂಡ್ವಿ. ಸೇರಾದಮೇಲೆ ಸೇಮ್ ಟ್ರೈನಿಂಗ್ ದಿನ ಹೋಗ್ತಾಯಿದ್ವಿ, ಮಾಡ್ತಾಯಿದ್ವಿ. ಅದೇ ಹೇಳಿದ್ರಲ್ಲ ಸ್ವಾಮಿಯವರು, ಬಾಂಡಿಂಗ್ ಹೆಂಗಿದೆ ಅದನ್ನು ನೋಡಿ ಇದು ಮಾಡ್ತೀವಿ ಅಂತ. ಆಮೇಲೆ ಫಸ್ಟು ಇದಕ್ಕೆ ಶೋಗೆಲ್ಲ ಹಾಕಿದ್ರು. 1-2 ವರ್ಷ ಏನೂ ಮಾಡಿಲ್ಲ. ಫಸ್ಟ್ ಅವನಿಗೆ ಟ್ರಿಂಕರಿಂಗಿಂತ ಮುಂಚೆ ನನಗೊಂದು ಸ್ವಲ್ಪ ಟ್ರಿಂಕರಿಂಗ್ ಮಾಡಿದ್ರು. ನನಗೆ ಮಾತಾಡೋದಾಗಲಿ ಮಾಡಿಸೋದಾಗಲಿ ಬರ್ತಿರ್ಲಿಲ್ಲ. ಫಸ್ಟು ನನಗೆ ಟ್ರೈನ್ ಅಪ್ ಮಾಡಿದ್ರು, ಹಿಂಗಲ್ಲ ಅಕ್ಕ, ಹಂಗೆ ಮಾಡು, ಈ ಥರ ಮಾಡು ಅಂತ. ಆಮೇಲೆ ಊಟಿನಲ್ಲಿ ಗೆದ್ವಿ, ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಗೆದ್ಕೊಂಡ್ಬಂದರು. ಈಗ ನಾನು ಆ ಸ್ಕೂಲಲ್ಲಿ ನನ್ನ ಹೆಸರು ನೀತಾ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕರೆಯೋದೇನು ಬಂಟಿ ಅಮ್ಮ, ಬಂಟಿ ಅಕ್ಕ, ಅಷ್ಟೇ ನನ್ನ ಹೆಸರೇ ಅದು. ಆ ಥರ ನಮಗೆ ಇದೇ ಹೇಳ್ತೀನಲ್ಲ, ಏನೋ ಒಂದು ದೇವರು ಆಶೀರ್ವಾದ ಮಾಡಿ K9 ಗುರುಕುಲಕ್ಕೆ ಸೇರಿಸಿದ್ರು. ನನಗೆ ಸ್ವಂತ ತಮ್ಮ ಯಾರೂ ಇಲ್ಲ. ನನಗೆ ತಮ್ಮ ಯಾರು ಅಂದರೆ ಸ್ವಾಮಿ ಮತ್ತು ವೇಣು, ಅಷ್ಟು ಹೇಳ್ಬಲ್ಲೆ ಸರ್. ಈ ಒಂದು ಅಂದರೆ ಈಗ ಮಕ್ಕಳ ಥರ ಸಾಕಿದ್ದೀರಾ, ಅಷ್ಟು ಎಮೋಷ್ನಲ್ ಅಟ್ಯಾಚ್ಮೆಂಟು. ಸೊ ಸ್ವಂತ ಮಕ್ಕಳು ಈ ಥರ ಸಾಧನೆ ಮಾಡಿದಾಗ ಎಷ್ಟು ಹೆಮ್ಮೆ ಪಡ್ತೀವಿ. ಇವ್ರುಗಳು ಆ ಥರ ಸಾಧನೆ ಮಾಡಿದಾಗ ಅದು ಹೇಗಾಯಿತು ಅಂತ? ಅದೇ ಹೇಳಿದ್ನಲ್ಲ, ನನಗೆ ಅದೇ ಖುಷಿ. ನನಗೆ ಇವನು ದೊಡ್ಡ ಮಗ, ಇವನು ಚಿಕ್ಕ ಮಗ, ಇವನ ಜೊತೆ ಇವನ ಮಗನೂ ಇಟ್ಕೊಂಡಿದ್ದೀವಿ, ಅವನೊಂದು ಮಗ. ನನಗಿರೋದು ಮಕ್ಕಳು 3 ಜನ ಸರ್. ನಾವು ಯಾವತ್ತೂ ಅವನ್ನ ಆ ಥರ ಈ ಥರ ಕರೆಯೋದು ಏನೂ ಇಲ್ಲ. ಆ ಮಗು ಯಾರಾದರೂ ಕೇಳಿದ್ರೆ ನಾನು ಹೇಳೋದೆ ನನಗೆ 3 ಜನ ಮಕ್ಕಳು ಅಂತ. ಹೆಂಗೆ ಮೇಂಟೈನ್ ಮಾಡ್ತೀರಾ? ಹೆಂಗಿರುತ್ತೆ ದಿನಚರಿ? ಏನಿಲ್ಲ ಸರ್, ನಾವು ಆಫೀಸ್ಗೆ ಹೋಗ್ತೀವಿ. ಸೊ ಬೆಳಗ್ಗೆ ಒಂದು ಏನೇನಿದೆ ರೊಟೀನ್ ಎಲ್ಲ ಮುಗಿಸ್ಕೋತೀವಿ. ಅವನಿಗೆ ಫೀಡಿಂಗ್ ಏನು ಮಾಡಿಬಿಟ್ಟು ಹಾಕ್ಬಿಟ್ಟು ನಾವು ಆಫೀಸ್ಗೆ ಹೋಗ್ಬಿಡ್ತೀವಿ. ಫ್ಯಾನ್ ಹಾಕಿರಬೇಕು, ಬಾತ್ರೂಮ್ ಬಾಕಲ್ ತೆಗೆದಿರಬೇಕು, ನೀರು ಹಾಕಿಟ್ಟು ಹೋಗ್ತೀವಿ. ಏನಾದರೂ ಗಲೀಜು ಮಾಡಬೇಕು ಅಂದರೆ ಸೀದಾ ಬಾತ್ರೂಮ್ಗೆ ಹೋಗ್ತಾನೆ, ಮಾಡಿಬಿಟ್ಟು ಬಂದ್ಬಿಡ್ತಾನೆ ಅಷ್ಟೇ. ಇಲ್ಲಿ ಬರ, ನೀನು ಯಾಕೋ ಬರ, ಕೂತ್ಕೊಳ್ಳ, ಅಲ್ಲೇ ಕೂತೀರ. ಹಾಂ, ನೀವು ಹೇಳಿದ್ರು ಹಿಂಗೆ ಕೇಳ್ತಾನೆ? ಹೌದು, ಕೇಳ್ತಾನೆ ಸರ್.
ಓಕೆ, ನಾನು ಮತ್ತು ಗುಂಡ ಪಾರ್ಟ್ 2 ಬಗ್ಗೆ ಅವನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಅವಂದು ಆಕ್ಟಿಂಗ್ ಹಿಂಗ್ ಮಾಡ್ದ. ಓಕೆ, ಅವನನ್ನ ಇವಾಗ ಕರಣ್ ಅವ್ರ ಜೊತೆ ಬಂದಿದ್ರು, ಅವನಿಗೆ ರಘು ಅಣ್ಣ ಮತ್ತೆ ನಾನು ಮತ್ತು ಗುಂಡ ಪಾರ್ಟ್ 2 ಅಸೋಸಿಯೇಟ್ ಇಂದ ಯಾರ್ಯಾರು ಅವರೆಲ್ಲ ಏನೇನ್ ಹೆಲ್ಪ್ ಮಾಡಿದ್ರು, ಅವನ್ಗೆ ಅವನದು ಫುಡ್ ಹೆಂಗೆ ಕೊಡ್ತಿದ್ರು. ರಘು ಸರ್ ಇವನು ಸೆಲೆಕ್ಟ್ ಆದಮೇಲೆ ಎಲ್ಲೆಲ್ಲಿ ಈ ಥರ ಅದು ಊಟಿನಲ್ಲಿ ಅಲ್ಲೆಲ್ಲ ಬರೋದಕ್ಕೆ ಹೇಳಿದ್ರು. ಸೊ ಅಲ್ಲಿಗೆಲ್ಲ ಸ್ವಾಮಿಯವರು ಮತ್ತು ನಮ್ಮ ಮಗ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಬರೋದಾಗಲಿ ಅಲ್ಲಿ ರೂಮ್ಗೆ ಎಲ್ಲದಕ್ಕೂ ರಘು ಸರ್ ಟೀಮು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಬಟ್ ಅವನದೇನು ಅಂದರೆ ಚಿಕನ್ ಇದ್ರೇ ಅವ್ನು ಮಾಡೋದು, ಚಿಕನ್ ಇಲ್ಲದೆ ಹೋದರೆ ಅವ್ನು ಮಾಡಲ್ಲ. ಪ್ರತಿದಿನ ಅವನಿಗೆ ಅಂತ ಬೋನ್ಲೆಸ್ ಚಿಕನ್ನು ಬಾಯ್ಲ್ ಮಾಡಿ ತಂದು ಕೊಟ್ಬಿಡೋರು. ಅವ್ನಿಗೆ ಏನೇನು ಫೆಸಿಲಿಟಿ ಬೇಕು ಪ್ರತಿಯೊಂದೂ ಅವರು ಇದು ಮಾಡಿಕೊಟ್ಟಿದ್ದಾರೆ ರಘು ಸರ್ ಆ್ಯಂಡ್ ಟೀಮು. ಶೂಟಿಂಗ್ ಮಾಡೋವಾಗ ಎಕ್ಸ್ಪೀರಿಯನ್ಸ್ ಹೇಳೋದು. ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು ಸರ್. ಏನೂ ಕಷ್ಟ ಇರಲಿಲ್ಲ ಅವನಿಗೆ, ಎಲ್ಲ ರಾಯಲ್ಲಾಗೆ ನೋಡ್ಕೊಂಡಿದ್ದಾರೆ. ಅವ್ನಿಗೇನು ತೊಂದರೆ ಆಗ್ದಂಗೆ ಅಲ್ಲಿ ಸ್ಟ್ರೀಟ್ ಡಾಗ್ ಬಂದ್ರೂ ಎಲ್ಲ ಸಪೋರ್ಟಾಗೆ ನಿಂತ್ಕೊಂಡು ನಿಂತ್ಕೊಂಡು ಅವ್ರು ನೋಡ್ಕೊಂಡಿದ್ದಾರೆ. ಎಲ್ಲ ನೀಟಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್. ಹೀರೋ ಮತ್ತೆ ಹೀರೋಯಿನ್ ಜೊತೆ ಆಕ್ಟ್ ಮಾಡೋವಾಗ ಅವರಿಬ್ರ ಜೊತೆ ಕೋಆರ್ಡಿನೇಷನ್ ಹೆಂಗಿತ್ತು ಅಂತ? ಇಬ್ಬರ ಜೊತೆ ಚೆನ್ನಾಗಿತ್ತು ಸರ್. ನಿಗಾರೆ ಹೀರೋ ಸಾರೂ ತುಂಬ ಅವನಿಗೆ ಕ್ಲೋಸ್ ಆಗಿ ಇಟ್ಕೊಂಡು ಆಟ ಆಡಿಸ್ಕೊಂಡು ಅವನಿಗೆ ಚೆನ್ನಾಗಿ ಇದು ಮಾಡಿದ್ರು. ಹೀರೋಯಿನ್ ಮೇಡಮೂ ಅವನ ಜೊತೆನೇ ಫೋಟೋ ತೊಗೊಳ್ಳೋದು, ಅವನ ಜೊತೆ ಕೂತ್ಕೊಂಡಿರೋದು ಎಲ್ಲ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲ.